ನಾವು ಖಾರ ಪೊಂಗಲ್ ಮಾಡೋಣ. ನಾನು ಇದರಲ್ಲಿ ಹಸಿಮೆಣಸಿನ್ಕಾಯಿ, ಜೀರಿಗೆ, ಒಂದು ತುಂಡು ಶುಂಠಿ, ಆಮೇಲೆ ಪೆಪ್ಪರ್ ಹಾಕಿ ತರ್ತರಿ ರುಬ್ಬಿಟ್ಟಿದ್ದೀನಿ. ತುಂಬ ನಯಸ್ ಅಂತೇಳಲ್ಲ, ತರ್ತರಿ. ಆಮೇಲೆ ನನಗೆ ಇಲ್ಲಿ ನಿನ್ನೆ ಅನ್ನ ಉಳಿದಿತ್ತು, ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅನ್ನ ಎಷ್ಟಿದೆಯೋ ಅಷ್ಟೇ ಹೆಸರುಬೇಳೆ ಹಾಕ್ಕೊಳ್ಳಿ. ಈಗ ನಾನು ಇದರಲ್ಲಿ ತುಪ್ಪ ಮತ್ತು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ತೀನಿ. ಫಸ್ಟಿಗೆ ಸ್ವಲ್ಪ ಸಾಸಿವೆ, ಒಂದಷ್ಟು ಉದ್ದಿನಬೇಳೆ, ಚೆನ್ನಾಗಿ ಸಿಡಿಬೇಕು. ಈಗ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿದ ಮೇಲೆ ಇದು ಮಿಕ್ಸಿ ಮಾಡಿದ್ದನ್ನು ಇದರೊಳಗೆ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು, ಇಲ್ಲಾಂದರೆ ಹಸಿಮೆಣಸು, ಶುಂಠಿ ಎಲ್ಲ ಹಸಿ ವಾಸನೆ ಬರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಳ್ಳೋಣ. ಈಗ ಈ ತೊಳೆದಿಟ್ಟ ಹೆಸರುಬೇಳೆನ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಆದಮೇಲೆ ಈಗ ನಾನು ಅಕ್ಕಿ ಹಾಕೋದಾದರೆ ಅಕ್ಕಿ ಹಾಕೋಬೋದು. ಅಕ್ಕಿನೂ ಸ್ವಲ್ಪ ಬೇಕಾದ್ರೆ ಫ್ರೈ ಮಾಡ್ಕೊಳ್ಬೋದು, ಅಂದರೆ ಉದುರುದ್ರಾಗಿ ಬರ್ತದೆ. ಉದುರುದ್ರ ಬೇಡ, ಸರಿ ಮ್ಯಾಶ್ ಆಗಬೇಕು ಅಂತ ಹೇಳಿದರೆ ಅಕ್ಕಿನ ಫ್ರೈ ಮಾಡೋದು ಬೇಡ. ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀರು ನಿಮಗೆ ತೆಳ್ಳಗೆ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ನಿಮ್ಗೆ ಗಟ್ಟಿ ಪೊಂಗಲ್ ಬೇಕಂತ ಹೇಳಿದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನೀರು ಆಮೇಲೆ ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೋಬೋದು. ಈಗ ಉಪ್ಪು ಹಾಕ್ಕೊಳ್ತೀನಿ. ನಾನು ಯಾವಾಗಲೂ ಉಪ್ಪಿನ ಹುಡಿನೇ ಹಾಕ್ಕೊಳ್ಳೋದು. ಸಾರಿ, ನಾನು ಇಡೀ ಉಪ್ಪೇ ಹಾಕ್ಕೊಳ್ಳೋದು. ನನಗೆ ಅದು ಅಳತೆ ಸರಿಯಾಗಿ ಅದರಲ್ಲೇ ಬರೋದು. ಉಪ್ಪಿನ ಹುಡಿಯಲ್ಲಿ ನನಗೆ ಅಳತೆ ಅಷ್ಟು ಚೆನ್ನಾಗಿ ಬರಲ್ಲ. ಈಗ ಇದು 2 ವಿಸಿಲ್ ಬರಲಿ.